ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ನಮ್ಮ ಬುಜ್ಜಿ ಇದ್ದಾಳೆ. ಅವಳು ಏನು ಕೇಳ್ತಾಳೆ ಅಂತ ಬನ್ನಿ ನೋಡೋಣ. ಅಮ್ಮ, ನನಗೆ ಈ ಬೇಬಿ ಆಲೂಗಡ್ಡೆಯಿಂದ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಮ್ಮ. ಓಕೆ, ಹಾಗಿದ್ರೆ ಈ ಥರ ದಹಿ ಆಲೂ ಚಾಟ್ ಮಾಡೋಣ. ವಾವ್, ಇದರಲ್ಲಿ ಆಲೂ ಫ್ರೈ ಇದೆ, ಮೊಸರಿದೆ, ಈರುಳ್ಳಿ ಇದೆ, ಮಿಕ್ಸ್ಚರ್ ಇದೆ, ಹಾಗೆ ನನ್ನ ಫೇವ್ರೆಟ್ ಗೋಡಂಬಿ ಕೂಡ ಇದೆ. ವಾವ್ ಮಾ, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇದ್ರ ಟೆಕ್ಸ್ಚರ್ ಏನು ಚೆನ್ನಾಗಿದೆ. ಅಷ್ಟೇ ಅಲ್ಲ ಬುಜ್ಜಿ, ಇದನ್ನು ಹಾಗೆ ಕೂಡ ತಿನ್ಬೋದು. ಫ್ರೈ ಮಾಡಿಬಿಟ್ಟು ಇದನ್ನು ಕೆಚಪ್ ಜೊತೆಗೆ ತಿಂದರೆ ಸೂಪರ್ ಆಗಿರುತ್ತೆ. ಅಮ್ಮ, ನಂಗಂತೂ ತಡೆಯೋಕ್ಕಾಗ್ತಿಲ್ಲ. ನಾನು ಇದನ್ನು ಟೇಸ್ಟ್ ಮಾಡ್ತಾ ಇರ್ತೀನಿ. ನೀನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡು. ಓಕೆ ಫ್ರೆಂಡ್ಸ್, ನಮ್ಮ ಬುಜ್ಜಿ ತಿಂತಾ ಇರಲಿ. ಹೇಗೆ ಮಾಡೋದು ನೋಡೋಣ. ಆಲೂಗಡ್ಡೆ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೋಬೇಕು. ಇದನ್ನು ನಾವು ಎಣ್ಣೆನಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು ಫಸ್ಟ್. ಸೊ ಈ ಥರ ಹಾಕ್ಕೊಂಡು ಒಂದೊಂದಾಗಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಕೆಂಪಗೆ ಬರೋ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ, ವಾವ್, ಏನು ಕಲರ್ ಸೂಪರಾಗಿ ಆಗ್ತಾಯಿದೆ. ಇದನ್ನು ನಾವು ಕೆಂಪಾಗಿದ್ದ ತಕ್ಷಣ ಇದನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೋಬೇಕು. ಹೀಗೆ ಎಲ್ಲ ಆಲೂಗಡ್ಡೆನೂ ಫ್ರೈ ಮಾಡಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಬರಬೇಕು. ಅಮ್ಮ, ನಾನು ನಿನ್ಗೊಂದು ಹೋಗ್ಬಿಟ್ಟು ಕೇಳ್ತೀನಿ. ಅದನ್ನು ನೀನು ಬಿಡಿಸ್ಲಿಲ್ಲ ಅಂದರೆ ನನಗೆ ನೀನು ಇನ್ನೊಂದು ಒಳ್ಳೆ ಡಿಶ್ ಮಾಡಿಕೊಡ್ಬೇಕು ನಾಳೆ. ಅಷ್ಟೇನಾ? ಹೇಗೋ ನೀನೇ ಸೋಲ್ತೀಯಾ? ಕೇಳು. ನಾನು ಗುಂಡು ಬಿಡ್ತೀನಿ, ಹಾಗೆ ನೆಲದಲ್ಲಿ ಹುಡ್ತೀನಿ. ನನ್ನ ಫ್ರೈ ಮಾಡ್ತಾರೆ, ಹಾಗೆ ಕ್ರಶ್ ಮಾಡ್ತಾರೆ. ನಾನು ಯಾರು? ಇದು ಆನ್ಸರ್ ನನಗೆ ಗೊತ್ತು. ಇದರ ಆನ್ಸರ್ ಈರುಳ್ಳಿ. ಯಾಕಂದರೆ ಈರುಳ್ಳಿ ನೆಲದಲ್ಲಿ ಹುಟ್ಟುತ್ತೆ. ಅಮ್ಮ, ನೀನು ಸೋತೆ. ಅದು ಈರುಳ್ಳಿ ಅಲ್ಲ, ಆಲೂಗಡ್ಡೆ. ಓ ಹೌದಲ್ಲ ಬುಜ್ಜಿ, ನಾವು ಆಲೂಗಡ್ಡೆ ಫ್ರೈಯೂ ಮಾಡ್ತೀವಿ, ಮ್ಯಾಶು ಮಾಡ್ತೀವಿ, ನೆಲದಲ್ಲಿ ಹುಟ್ಟುತ್ತೆ. ಕರೆಕ್ಟ್ ಆನ್ಸರ್. ಓಕೆ ಫ್ರೆಂಡ್ಸ್, ಈಗ ಇದಕ್ಕೊಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನು ಉಪ್ಪು ಹಾಕ್ಬಿಟ್ಟು ಇದನ್ನು ಚಿಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಒಂದು 3 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಹಾಕಬೇಕು. ಹಾಕಿಬಿಟ್ಟು ಈ ಚಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಸೊ ಈ ಹಿಂಗೆ ಹಾಕ್ಕೊಂಡು ಈಗ ನಾವೆಲ್ಲ ಫ್ರೈ ಮಾಡಿರೋ ಆಲೂನೆಲ್ಲ ಇದರೊಳಗೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು 1-2 ನಿಮಿಷ ಅಷ್ಟೇ ಸ್ವಲ್ಪ ಕೈ ಆಡಿಸ್ಬೇಕು, ಆ ಫ್ಲೇವರ್ ಸಿಗೋ ತನಕ. ಈಗ ನಮ್ಮ ಆಲೂ ಫ್ರೈ ರೆಡಿ ಆಗೋಯ್ತು. ಕಲರು ಟೆಕ್ಸ್ಚರ್ ಏನು ಚೆನ್ನಾಗಿದೆ ನೋಡಿ. ಅಮ್ಮ, ಇದನ್ನು ಯಾವ ಸೀಸನ್ನಲ್ಲಿ ತಿನ್ಬೋದು? ಬುಜ್ಜಿ, ಇದು ಎಲ್ಲ ಸೀಸನ್ಗೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಫ್ರೈ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಮೊಸರು ಹಾಕ್ಕೊಂಡು ತಿಂದರೆ ನಮಗೆ ಬಿಸಿಲು ಕಾಲದಲ್ಲಿ ಚೆನ್ನಾಗಿರುತ್ತೆ. ದಹಿ ಆಲೂ ಚಾಟ್ಗೋಸ್ಕರ ನಾವು ಇವಾಗ ಬೌಲಲ್ಲಿ ಸ್ವಲ್ಪ ಆಲೂಗಡ್ಡೆ ಫ್ರೈ ಮಾಡಿರೋ ಆಲೂಗಡ್ಡೆ ಹಾಕ್ಕೊಂಡು 1 ಕಪ್ ಮೊಸರು ಹಾಕಬೇಕು. ಒಂಚೂರು ಚಾಟ್ ಮಸಾಲ ಹಾಕಬೇಕು. ಹಾಗೆ ಆನಿಯನ್. ಈಗ ಈ ಆನಿಯನ್ನ ಇದ್ರ ಮೇಲೆ ಉದುರಿಸೋಣ. ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆನಿಯನ್ ಹಾಕಿದಾಗ. ಹಾಗೆ ಇದರಲ್ಲಿ ತುರಿದಿರೋ ಕ್ಯಾರೆಟ್ ಹಾಕಬೇಕು ಮೇಲೆ. ನೋಡಿ, ಚಾಟ್ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಹಾಗೆ ಮಿಕ್ಸ್ಚರ್ ರೆಡಿಯಾಗಿದೆ. ಈ ಮಿಕ್ಸ್ಚರ್ನ ಹಾಕ್ಕೋತಾ ಇದ್ದೀನಿ. ನೀವು ಸೇವ್ ಇದ್ದರೆ ಸೇವ್ ಹಾಕ್ಕೋಬೋದು, ಯಾವ ಮಿಕ್ಸ್ಚರ್ ಇದ್ದರೂ ಪರವಾಗಿಲ್ಲ. ಸೊ ಇದನ್ನು ಈ ಥರ ಮೇಲೆ ಹಾಕ್ಕೊಂಡು ಗೋಡಂಬಿ ಇದೆ. ಸೊ ಮೇಲೆ ಗೋಡಂಬಿ ಇಟ್ಟರೆ ನಮ್ಮ ದಹಿ ಆಲೂ ಚಾಟ್ ರೆಡಿ ಆಗೋಯ್ತು. ನೀವು ಟ್ರೈ ಮಾಡಿ, ಇದು ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ನನಗಂತೂ ನಮ್ಮಮ್ಮ ಮಾಡಿರೋ ದಹಿ ಆಲೂ ಚಾಟ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಬೇಬಿ ಆಲೂಗಡ್ಡೆ ತಗೊಬಂದು ಈ ಥರ ಚಾಟ್ ಮಾಡಿಕೊಡಿ. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.